ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವಳಾಗಿದ್ದೇನೆ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ತ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ನಾನು ಯಾವಾಗಲೂ ಹೇಳುವ ಹಾಗೆ ನಾನು ಮತ್ತು ನಮ್ಮ ಅತಿಥಿ ವಿಭಿನ್ನ ದೃಷ್ಟಿಕೋನಗಳಿಂದ ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನ ಮಾಡುತ್ತೇವೆ. ನಾವು ಇತರ ದೃಷ್ಟಿಕೋನಗಳಿಂದ ಬರುವ ಉತ್ತರಗಳನ್ನು ಸಹ ಗೌರವಿಸುತ್ತೇವೆ. ನಿಮ್ಮ ಜೀವನದಲ್ಲಿರುವಾದ ಪ್ರಾಮುಖ್ಯವಾದ ವಿಷಯಗಳ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೂ ನಾವು ಅದನ್ನಿಲ್ಲಿ ಚರ್ಚಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಮಿತಿಯೇ ಇಲ್ಲ. ಈ ನಮ್ಮ ಕಾರ್ಯಕ್ರಮದ ಇಂದಿನ ಅತಿಥಿ ಮಿಸ್ಟರ್ ಎನೋಷ್. ಸ್ವಾಗತ ಮಿಸ್ಟರ್ ಎನೋಷ್. ನಮಸ್ಕಾರ. ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ದಿನದ ನಮ್ಮ ಶೀರ್ಷಿಕೆ ಕ್ಷಮಾಪಣೆಯನ್ನು ಅರ್ಥ ಮಾಡಿಕೊಳ್ಳುವುದು. ಈ ಕ್ಷಮಾಪಣೆಯನ್ನು ನಾವು ಹೇಗೆ ಪಡೆಯಬೇಕು, ಇದನ್ನು ಬೇರೆಯವರಿಗೆ ನಾವು ಹೇಗೆ ಒದಗಿಸಿಕೊಡಬೇಕು ಎಂಬುದನ್ನು ನಾವು ವಿವರವಾಗಿ ವಿಚಾರಣೆ ಮಾಡೋಣ. ಈ ಕಾರ್ಯಕ್ರಮವನ್ನು ಮುಂದುವರಿಯುವ ಹಾಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯೇ, ನಮ್ಮನ್ನು ನೀನು ಕ್ಷಮಿಸಿದ್ದಿ. ಆ ಕ್ಷಮಾಪಣೆಯನ್ನು ಹೊಂದಿದವರಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಇತರರನ್ನು ಕ್ಷಮಿಸುವ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸಿ ನಮಗೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಆಮೇಲೆ. ಕ್ಷಮಾಪಣೆ ಈ ವಿಷಯ ಅಂದಾಗಲೇ ನಮ್ಮದರ ಭಯ ಆಗುತ್ತೆ. ನಾವೇ ಕ್ಷಮಿಸಿದ್ದೀವೋ ಇಲ್ವೋ ಜನರನ್ನು ಅಂತ. ಯಾಕಂದರೆ ನಾನು ವೈಯಕ್ತಿಕವಾಗಿ ಕೆಲವರನ್ನು ಕ್ಷಮಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೂ ಕಷ್ಟವಾಗುತ್ತೆ. ಕೆಲವೊಮ್ಮೆ ಕ್ಷಮಿಸಿ ನನ್ನನ್ನು ಮರೆಯಲ್ಲ, ಯಾಕಂದರೆ ಅದೊಂದು ತಕ್ಕ ಪಾಠ ಎಂದು ನಾನು ಅಂದ್ಕೊತೇನೆ. ಸೊ ಈ ಕಾರ್ಯಕ್ರಮದ ಪ್ರಶ್ನೆಗಳ ಮೂಲಕ ನನ್ನ ವೈಯಕ್ತಿಕ ಪ್ರಶ್ನೆಗಳನ್ನು ಸಹ ನೀವೊಂದಿಗೆ ನಾನು ಚರ್ಚಿಸಲು ಇಚ್ಛಿಸುತ್ತೇನೆ. ಮೊದಲನೆಯ ಪ್ರಶ್ನೆ, ಕ್ಷಮಾಪಣೆ ಅಂದರೇನು? ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ನೀವು ಹೇಳಿದಾಗೆ ನಾನು ಸಹ ಒಂದು ಡಿಸ್ಕ್ಲೇಮರ್ನ ಕೊಡ್ತೇನೆ. ಏನು ಅಂದರೆ, ಈ ಕ್ಷಮಾಪಣೆ ಅನ್ನುವಂಥದ್ದು ಇಟ್ ಈಸ್ ಬಿಯಾಂಡ್ ಬೀಯಿಂಗ್ ಪ್ರಾಕ್ಟಿಕಲ್. ಅಂದರೆ ಪ್ರಾಯೋಗಿಕವಾಗಿ ಇರುವುದಕ್ಕಿಂತ ಇನ್ನೂ ಅಧಿಕವಾಗಿರುವಂಥ ಒಂದು ವಿಷಯ. ಇದು ಸಂಪೂರ್ಣವಾಗಿ ನಿಮ್ಮ ಮನಸ್ಥಿತಿಯ ಮೇಲೆ ಆಧಾರಿತವಾಗಿರುವಂಥ ವಿಷಯ. ಯಾವ ರೀತಿಯಲ್ಲಿ ನೀವು ಅದನ್ನು ತೆಗೆದುಕೊಳ್ತೀರಾ, ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಾ ಅನ್ನುವಂಥ ವಿಷಯ ಈ ಒಂದು ಕ್ಷಮಾಪಣೆ. ನಿಮ್ಮ ಪ್ರಶ್ನೆಗೆ ನಾನೀಗ ಬರ್ತೇನೆ. ಕ್ಷಮಾಪಣೆ ಅನ್ನುವಾಗ ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿರುವಾಗ ಅದನ್ನು ಹೋಗುಗೊಳಿಸುವಂಥದ್ದು, ಅದನ್ನು ಮಾಡಿರುವಂಥವರನ್ನು ಬಿಟ್ಟು ಬಿಡುವಂಥದ್ದು, ಅವರನ್ನು ಕ್ಷಮಿಸುವಂಥದ್ದು ಆಗಿರ್ತದೆ ಕ್ಷಮಾಪಣೆ. ಅಂದರೆ ಅವರು ಏನೇ ಮಾಡಿದರೂ ಓಕೆ, ಪರವಾಗಿಲ್ಲ, ನನಗೆ ನೋವಾಗಿದೆ, ಸರಿ ನಾನು ನಿನ್ನ ಕ್ಷಮಿಸ್ತೇನೆ ಅನ್ನುವಂಥದ್ದು ಕ್ಷಮಾಪಣೆ ಆಗಿರ್ತದೆ. ಈ ಕ್ಷಮೆ ಅಂತ ಹೇಳ್ತಿರಲ್ಲ, ಸತ್ಯವೇದ ಕ್ಷಮೆ ಬಗ್ಗೆ ಏನು ಹೇಳುತ್ತೆ? ಒಂದು ಉತ್ತಮವಾದ ಉದಾಹರಣೆ ನಮಗೆ ಕರ್ತನ ಪ್ರಾರ್ಥನೆಯಲ್ಲಿ ಸಿಗುತ್ತೆ. ಸುವಾರ್ಥ ವೇದ ಭಾಗಗಳಲ್ಲಿ ನಾವು ಇದನ್ನ ಕೇಳ್ತೇವೆ. ಏನು, ಬೇರೆಯವರ ತಪ್ಪುಗಳನ್ನು ನಾವು ಹೇಗೆ ಕ್ಷಮಿಸ್ತೇವೆ ಅದೇ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ಸ್ವಾಮಿ. ಇದು ಸ್ವಾಮಿ ಸ್ವತಃ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂಥ ಪ್ರಾರ್ಥನೆ. ಏನಂತೆ, ನಾವು ಬೇರೆಯವ್ರನ್ನ ತಪ್ಪನ್ನ ಕ್ಷಮಿಸಿದ್ರೆ ಮಾತ್ರನೇ ನಮ್ಮ ತಪ್ಪುಗಳಿಗೆ ಕ್ಷಮಾಪಣೆ ಸಿಗುತ್ತೆ. ಸರಿನಾ? ಸೊ ಈ ರೀತಿಯಾದಂಥ ವಾಕ್ಯವನ್ನು ನಾವು ನೋಡ್ತೇವೆ. ಸ್ವಾಮಿ ಶಿಲುಬೆ ಮೇಲೆ ಏನು ನುಡಿತಾರೆ? ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿರುವರೋ ಅವರು ಅರಿಯರು. ಕ್ಷಮಾಪಣೆ. ಅದೇ ರೀತಿಯಲ್ಲಿ ಸ್ಟೆಫನನು, ಆತನ ಮೊದಲನೇ ಹತಸಾಕ್ಷಿ, ಆತನ ಮೇಲೆ ಏನು ಮಾಡ್ತಾರೆ? ಕಲ್ಲು ಹೊಡಿತಾರೆ. ಕಲ್ಲು ಹೊಡಿಬೇಕಾದ್ರೆ ನಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ಅಲ್ವಾ? ಆದರೆ ಆತನು ಹೇಳ್ತಾನೆ, ದಯಮಾಡಿ ಆ ತಪ್ಪನ್ನು ಇವ್ರ ಮೇಲೆ ಒರೆಸ್ಬೇಡ ಸ್ವಾಮಿ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಅದೇ ರೀತಿಯಲ್ಲಿ ಪೌಲನು ತಾನು ಬರೆದಿರುವಂಥ ಪತ್ರಿಕೆಗಳಲ್ಲಿ ಅನೇಕ ಕಡೆ ಈತನ ಹೇಳ್ತಾನೆ, ಏನಂತೆ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸಿರಿ.
ಅಂದರೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ನೀವು ಬೆಳೆಯಿರಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಈ ವಾಕ್ಯಗಳೆಲ್ಲ ನಮಗೆ ಕ್ಷಮಾಪಣೆಯರಿಗೆ ನಡೆಸುವಂಥದ್ದಾಗಿರ್ತದೆ. ಪ್ರೋತ್ಸಾಹಕರವಾಗಿರುವ ಒಂದು ಉತ್ತರ ಸತ್ಯವೇದದಿಂದ. ಹೌದು. ಈ ಕೆಲವರಿಗೆ ಕ್ಷಮಿಸದೇ ಆಗಲ್ಲ, ಅದರ ಬಗ್ಗೆ ನಿಮ್ಮ ವಿಚಾರ, ಕ್ಷಮಾಪಣೆ ಕೊಡಲು ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಈ ಕ್ಷಮಾಪಣೆಯನ್ನು ಕೊಡದೇ ಇರುವಂಥದ್ದು ಸಹ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಆಗುತ್ತೆ. ಅನೇಕರು ಮಾಡಿರುವಂಥ ತಪ್ಪುಗಳು ಆಗಿ ಅನೇಕ ವರ್ಷಗಳಾಗಿರುತ್ತೆ, ಕ್ಷಮಾಪಣೆ ಕೊಟ್ಟಿರೋದಿಲ್ಲ, ಅಥವಾ ಕೆಲವು ದಿವಸಗಳಾಗಿರುತ್ತೆ ಕ್ಷಮಾಪಣೆ. ಸೊ ಈ ರೀತಿಯಾದಂಥ ಗುಣಗಳಿರುವಂಥ ಜನರನ್ನು ನಾವು ನೋಡಿರ್ತೇವೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಮಗೆ ಆ ತಪ್ಪು ಮಾಡಿರುವಂಥ ವ್ಯಕ್ತಿ ನಮ್ಮ ಮನಸ್ಸಿನಲ್ಲೇ ಸುತ್ತಾಡ್ತಾ ಇರ್ತಾರೆ, ನಮ್ಮ ತಲೆಯಲ್ಲಿ ಆ ಸನ್ನಿವೇಶ ಕೂತ್ಬಿಟ್ಟಿರುತ್ತೆ, ಅದು ಹೋಗೋದಿಲ್ಲ. ಅದರಿಂದ ನಮಗೆ ಕ್ಷಮಿಸೋದಕ್ಕೆ ಕಷ್ಟ ಆಗುತ್ತೆ. ಎರಡನೇದಾಗಿ ಏನಾಗುತ್ತೆ, ನಾವು ನಮ್ಮ ದೃಷ್ಟಿಕೋನದಿಂದ ನಾವು ಸರಿಯಾಗಿರ್ತೀವಿ, ಅವ್ರು ತಪ್ಪಾಗಿದ್ದಾರೆ ಅನ್ನುವಂಥದ್ದಿರುತ್ತೆ. ಸೊ ಹಾಗಾಗಿ ನಾವು ಕ್ಷಮಿಸಿರೋದಿಲ್ಲ. ಮೂರನೇದಾಗಿ ನಮಗೆ ಸರಿಯಾದ ನೋವಾಗಿರುವ ಕಾರಣ ಏನಕ್ಕೆ ಕ್ಷಮಿಸ್ಬೇಕು, ಆ ಕ್ಷಮಿಸಿದ್ರೆ ಅದು ಸರಿ ಹೋಗುತ್ತಾ, ಯಾಕೆ ಕ್ಷಮಿಸ್ಬೇಕು ಅನ್ನುವಂಥ ಪರಿಸ್ಥಿತಿ ಬರುವಾಗ ಆ ಕ್ಷಮಾಪಣೆಯನ್ನು ಮಾಡದೇ ಇರುವಂಥ, ಕೊಡದೇ ಇರುವಂಥ ಒಂದು ಪರಿಸ್ಥಿತಿ ಬರ್ತದೆ. ಇವಾಗ ನೀವು ಹೇಳಿದ್ರಲ್ಲ, ಈ ವ್ಯಕ್ತಿಗೆ ನಾನು ಕ್ಷಮೆಯನ್ನು ನಿರಾಕರಿಸಿದ್ರೆ ಏನಾಗುತ್ತೆ, ಅಥವಾ ಕ್ಷಮೆಯನ್ನು ಕೊಟ್ಟರೆ ಏನಾಗುತ್ತೆ, ಅದರ ಒಂದು ವ್ಯತ್ಯಾಸ ಏನು? ನೋಡಿ, ಇದನ್ನು ನೀವು ಕೇಳಿದ ಹಾಗೆ ಎರಡು ರೀತಿಯಲ್ಲಿ ನೋಡ್ಕೊಳ್ಬೋದು. ಇವಾಗ ನೀವು ಕ್ಷಮಾಪಣೆಯನ್ನು ಕೊಡದೆ ಹೋದರೆ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕಹಿ ಭಾವನೆ ಮೂಡುತ್ತೆ. ಒಂದು ರೀತಿಯಲ್ಲಿ ಆ ಬಿಟರ್ನೆಸ್ ಅಂತಾರಲ್ಲ, ಒಂದು ರೀತಿಯಾದ ಕಹಿಯಾದ ಒಂದು ಭಾವನೆಗಳು ನಿಮ್ಮಲ್ಲಿ ಮೂಡಿ ನಿಮ್ಮನ್ನು ಅದು ಯಾವಾಗಲೂ ಹಿಡಿದಿಡುತ್ತೆ. ಎರಡನೇದಾಗಿ ಇದು ನಿಮ್ಮಲ್ಲಿರುವಂಥ ಒಂದು ನ್ಯೂನ್ಯತೆಯನ್ನು ತೋರಿಸುತ್ತೆ. ಏನು, ಕ್ಷಮಾಪಣೆಯ ಗುಣ ಇಲ್ಲದೇ ಇರುವುದು ಸಹ ಒಂದು ನ್ಯೂನ್ಯತೆ. ಅದು ನಿಮ್ಮಲ್ಲಿ ಒಂದು ಎಂಪ್ಟಿನೆಸ್ ಥರ, ಒಂದು ವ್ಯಾಕ್ಯೂಮ್ ಥರ, ಖಾಲಿ ಜಾಗ ಥರ ಅದೊಂದು ಕಾಣಿಸುತ್ತೆ. ಮೂರನೇದಾಗಿ ನಿಮ್ಮಲ್ಲಿ ಪರಿಪೂರ್ಣತೆ ಇಲ್ಲದೇ ಇರುವಂಥದ್ದನ್ನು ಅದು ತೋರಿಸುತ್ತೆ. ಯಾಕಂದರೆ ನೀವು ಪರಿಪೂರ್ಣರಾಗಿದ್ದೀರಾ ಅಂದರೆ ಈ ಎಲ್ಲ ಕ್ಷೇತ್ರದಲ್ಲೂ ಸಹ ನೀವೇನಾದರೂ ಒಂದು ಮಾಡುವಂಥದ್ದು ಇರಬೇಕು. ಅಲ್ಲಿಗೆ ಕ್ಷಮಾಪಣೆ ಇಲ್ಲದೆ ಹೋದಾಗ ನಿಮ್ಮಲ್ಲಿ ಆ ಪರಿಪೂರ್ಣತೆ ಇಲ್ಲದೇ ಇರುವಂಥದ್ದನ್ನು ಅದು ತೋರಿಸುತ್ತೆ. ನಾಲ್ಕನೇದಾಗಿ ನೀವು ಯಾವತ್ತಿಗೂ ಇನ್ನೊಬ್ಬರನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಹೌದು ಅಲ್ವಾ? ಕ್ಷಮಾಪಣೆ ಕೊಡದೆ ಹೋದಾಗ ಪ್ರತಿಯೊಬ್ಬರನ್ನು ನೀವು ಸಂಶಯದಿಂದನೇ ನೋಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇದು ನೀವು ಕ್ಷಮಿಸದೆ ಹೋದಾಗ. ಇವಾಗ ನೀವು ಕ್ಷಮಿಸಿದಾಗ ಏನಾಗುತ್ತೆ, ಏನೋ ಒಂದು ಭಾರ ಕಳ್ಕೊಂಡಿರೋ ರೀತಿಯಲ್ಲಿ ಆಗುತ್ತೆ. ಕ್ಷಮಿಸಿದಾಗ ನೀವು ಲಿಟ್ರಲಿ ಆ ಒಂದು ಪರಿಸ್ಥಿತಿಯಿಂದ ಮುಂದೆ ಹೋಗಬೇಕು ಅನ್ನುವಂಥ ಆಲೋಚನೆ ಮಾಡಿರ್ತೀರ. ಆಗ ನೀವು ಕ್ಷಮಿಸಿದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆ ಪರಿಸ್ಥಿತಿಯಿಂದ ಹೊರಬರಲು ಆಲೋಚನೆ ಮಾಡಿದರೆ ಅಂತ ಅರ್ಥ. ಜೊತೆಗೆ ಇದು ನಿಮ್ಮ ದೈಹಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಮಾನಸಿಕವಾಗಿ ಅದು ಪರಿಣಾಮವನ್ನು ಬೀರ್ತದೆ ನಿಮ್ಮ ದೇಹದ ಮೇಲೆ. ಸೊ ಹಾಗಾಗಿ ನೀವು ಕ್ಷಮಿಸಿದಾಗ ಎಲ್ಲ ಒಂದು ಸರ್ವತೋಮುಖವಾಗಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವಂಥದ್ದಾಗಿರ್ತದೆ. ಜೊತೆಗೆ ನಿಮ್ಮಲ್ಲಿ ಏನೋ ಒಂದು ರೀತಿಯಾದಂಥ ಒಂದು ದೊಡ್ಡ ಮನೋಭಾವ, ಒಂದು ಸಂತೋಷದ ಮನೋಭಾವ, ಒಂದು ತೃಪ್ತಿಯ ಮನೋಭಾವ. ಯಾಕೆ, ಕೆಟ್ಟದಕ್ಕೆ ಕೆಟ್ಟದ್ದು ಮಾಡುವಂಥದ್ದು ಅದು ಸಹಜ. ಆದರೆ ಕೆಟ್ಟದನ್ನು ಮಾಡಿರಬೇಕಾದ್ರೆ ನೀವು ಕ್ಷಮಿಸುವುದಾದರೆ ಒಂದು ವಿಭಿನ್ನವಾಗಿರುವಂಥದ್ದನ್ನು ಮಾಡ್ತೀರ. ಅಲ್ಲಿಗೆ ನಿಮ್ಮಲ್ಲಿರುವಂಥ ಆ ದೊಡ್ಡ ಗುಣ ಒಂದು ತೃಪ್ತಿಯನ್ನು ತೋರಿಸ್ತದೆ, ಒಂದು ಸಂತೋಷವನ್ನು ನಿಮ್ಮ ಒಳಗಿನಿಂದ ಬರುವಂಥದ್ದು ತೋರಿಸ್ತದೆ. ಜೊತೆಗೆ ನೀವು ಒಂದು ರೀತಿಯಲ್ಲಿ ನೀವು ಒಂದು ಒಳ್ಳೆ ಮನುಷ್ಯನಾಗಿ ರೂಪಿಸಲ್ಪಡುತ್ತಿರುವಂಥದ್ದನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಹಾಗಾಗಿ ಕ್ಷಮಾಪಣೆ ಮಾಡಿದಾಗ, ಕ್ಷಮಾಪಣೆ ಇಲ್ಲದೆ ಹೋದಾಗ ಈ ರೀತಿಯಾದಂಥ ವ್ಯತ್ಯಾಸ ನಮಗಾಗುತ್ತೆ. ಹೌದೌದು, ಖಂಡಿತ. ಅದು ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನನಗೆ ಆಗುವಂಥದ್ದು. ಇವಾಗ ಒಂದು ವ್ಯಕ್ತಿಯನ್ನು ಕ್ಷಮಿಸೋದೇ ಆದರೆ ಅದಕ್ಕೆ ಅರ್ಥವೇ ಇಲ್ಲ, ನ್ಯಾಯವೇ ಇಲ್ಲ ಅಂತ ಆ ಒಂದು ಮೂಲವಾದ ಒಂದು ಭಾವನೆ ಬಂದುಬಿಟ್ರೆ, ಕೂತ್ಬಿಟ್ರೆ, ಅವಾಗ ನಾನು ಏನು ಮಾಡಬಹುದು, ಅದರಿಂದ ಹೊರ ಬರೋಕ್ಕೆ ನಾನು ಏನು ಮಾಡಬೇಕು? ನೋಡಿ, ಇವಾಗ ನೀವು ಕೇಳಿರುವಂಥ ಪ್ರಶ್ನೆ ಬಹಳ ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂದರೆ ನಾವೆಲ್ಲರೂ ಇದನ್ನು ಹಾದು ಹೋಗುವಂಥ ಪ್ರಶ್ನೆ. ಸೊ ಅಲ್ಲಿಗೆ ನಿಮಗೆ ಆ ಒಂದು ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಕೂತಿರಬೇಕಾದ್ರೆ, ಅಯ್ಯೋ ನನ್ನ ಕೈಲಿ ಆಗ್ತಾನೇ ಇಲ್ಲ ಎಂಬುದಾಗಿ ಹೇಳಬೇಕಾದರೂ ಸಹ ದೇವರು ಯಾವ ರೀತಿಯಲ್ಲಿ ಆ ಮನುಷ್ಯನ ನೋಡುವಾತನಾಗಿರ್ತಾನೆ. ಹೌದು, ಅವರು ತಪ್ಪಾದ ಕಾರ್ಯವನ್ನು ಮಾಡಿದ್ದಾರೆ ಸರಿ, ಆದರೆ ತಪ್ಪುಗಳನ್ನು ಮಾಡಿದಾಗ್ಯೂ, ಎಷ್ಟೇ ತಪ್ಪುಗಳನ್ನು ಮಾಡಿದಾಗ್ಯೂ ದೇವರು ಆ ಮನುಷ್ಯನನ್ನು ಹೇಗೆ ನೋಡ್ತಾರೆ?
ದೇವರವ್ರ ಮೇಲೆ ಪ್ರೀತಿ ಇಟ್ಟಿರ್ತಾರ? ದೇವರ ದೃಷ್ಟಿಯಿಂದ ನೋಡ್ಬೇಕು ನಾವು. ಪ್ರೀತಿ ಇಟ್ಟಿರ್ತಾರ ಅಲ್ವಾ? ಸೊ ಅಲ್ಲಿಗೆ ದೇವರು ಅವ್ರನ್ನ ಪ್ರೀತಿ ಮಾಡುವಾಗ ನಾವು ನಮ್ಮ ಕಡೆಯಿಂದ ಕ್ಷಮಾಪಣೆ ಮಾಡಬಹುದಾ? ಅದಕ್ಕೆ ಒಂದು ಯತ್ನವನ್ನು ನಾವು ಮಾಡಬೇಕಾಗತ್ತೆ. ಈ ಕ್ಷಮಾಪಣೆಯನ್ನು ನಿರಾಕರಿಸಿದ್ರೆ ನಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ದೇಹದಲ್ಲಿ ಅಂದರೆ ಇವಾಗ ನೋಡಿ, ಕ್ಷಮಾಪಣೆ ನೀವು ಯಾವುದಾದ್ರೂ ಭಾವನೆಯನ್ನು ನೀವು ಒಳಗೆ ಗಟ್ಟಿ ಮಾಡಿ ಇಟ್ಕೊಂಡಾಗ ಸಾಮಾನ್ಯವಾಗಿ ಏನತ್ತೆ, ನಿಮ್ಮಲ್ಲಿ ಆ ಒತ್ತಡ ಜಾಸ್ತಿ ಆಗುತ್ತೆ. ತಲೆನೋವು, ನಿಮ್ಮ ರಕ್ತದೊತ್ತಡ, ಏನೋ ಒಂಥರ ನಿಮಗೆ ಆ ಮನುಷ್ಯನ ಎದುರು ನೋಡಿದಾಗೆಲ್ಲ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂಥ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಇದು ಸಹಜವಾಗಿ ಎಲ್ಲರಲ್ಲೂ ಕಾಣಿಸುವಂಥ ಒಂದು ಬದಲಾವಣೆಗಳು. ಏನು ನಿಮ್ಮಲ್ಲಿ ಅವ್ರನ್ನ ಕ್ಷಮಿಸದೇ ಹೋಗದೇ ಇರುವ ಕಾರಣ ಈ ರೀತಿಯಾದಂಥ ಒಂದು ರೀತಿಯಲ್ಲಿ ನೋಡಿದ ತಕ್ಷಣವೇ ತಲೆ ಬಿಸಿ ಆಗುವಂಥದ್ದು, ನಿಮ್ಮ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು, ಇದೆಲ್ಲವೂ ಸಹ ದೈಹಿಕವಾಗಿ ಇದು ಒಂದು ರೀತಿಯಾದಂಥ ಬದಲಾವಣೆಯನ್ನು ತೋರಿಸುವಂಥದ್ದಾಗಿರ್ತದೆ. ನಿಜ, ಅದು ತುಂಬ ಜನ ಅನುಭವಿಸುತ್ತಾರಲ್ಲ. ಪ್ರಶಾಂತಿ ಇವರು ಬಂದಿದ್ದಾರೆ. ನನ್ನ ದೇಶದ ವಿರುದ್ಧ ನಡೆದ ಯುದ್ಧದಲ್ಲಿ ಸೈನ್ಯದ ದಾಳಿಯ ಪರಿಣಾಮವಾಗಿ ಸಾವನ್ನಪ್ಪಿದ ಕುಟುಂಬ ಮತ್ತು ಸ್ನೇಹಿತರನ್ನು ನಾನು ಹೊಂದಿದ್ದೇನೆ. ನನ್ನ ಪ್ರೀತಿ ಪಾತ್ರರು ಯುದ್ಧದಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಗಳಾಗಿರಲಿಲ್ಲ. ಅವರು ಮುಕ್ತ ಪ್ರೇಕ್ಷಕರಾಗಿದ್ದರು. ಅವರ ಸಾವಿಗೆ ಕಾರಣವಾದವರನ್ನು ಕ್ಷಮಿಸಬೇಕಾ? ಮೊದಲನೇದಾಗಿ ಅವರ ಜೀವಿತದಲ್ಲಿ ಈ ಒಂದು ಸಂಗತಿ ನಡೀಬಾರ್ದಾಗಿತ್ತು, ಆದರೆ ಆಗಿದೆ. ಅದರಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅದು ಬಹಳ ದುಃಖಕರವಾಗಿರುವಂಥ ಸಂಗತಿ. ಆ ನೋವು ಭರಿಸಲಾಗದಂಥ ನೋವು, ದೇವರೇ ಅವರಿಗೆ ಆ ಶಕ್ತಿಯನ್ನು ಕೊಡಬೇಕು. ಆದರೆ ಇಲ್ಲಿ ಆ ಒಂದು ಸನ್ನಿವೇಶವನ್ನು ನಾವು ನೋಡುವಾಗ ಇಲ್ಲಿ ನಾವು ಮುಖ್ಯವಾಗಿ ಏನು ನೋಡಬೇಕಾಗಿದೆ, ಇದು ನಿಮ್ಮ ಕೈ ಹತೋಟಿಯನ್ನು ಮೀರಿರುವಂಥ ಒಂದು ಸಂದರ್ಭ, ತಡೆಯಲಾಗದೇ ಇರುವಂಥ ಒಂದು ಸಂದರ್ಭ. ಈ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಇದೇ ಸನ್ನಿವೇಶನ ನಾವು ನೋಡ್ತಾ ಇದ್ದೇವೆ. ನಮ್ಮ ಭಾರತದ ಸುತ್ತಮುತ್ತಲೂ ನಡೆಯುತ್ತಿರುವಂಥ ಸನ್ನಿವೇಶಗಳಿದು. ಯುದ್ಧದ ಹೆಸರಿನಲ್ಲಿ ಅನೇಕ ಅಮಾಯಕರು ಸಾಯ್ತಾ ಇದ್ದಾರೆ. ಕ್ಷಮಾಪಣೆ ಕೊಡ್ಬೋದಾ? ನೋಡಿ, ಈ ಯುದ್ಧಗಳ ವಿಷಯ ಬಂದಾಗ ಅನೇಕ ವಾಕ್ಯಗಳು ನಮಗೆ ತಿಳಿಸುತ್ತೆ. ಈ ಒಂದು ವಿಷಯದಲ್ಲಿ ದೇವರು ನ್ಯಾಯವನ್ನು ತೀರಿಸುವಾತನಾಗಿರ್ತಾನೆ. ಅಲ್ಲಿಗೆ ನಾವು ಕ್ಷಮಾಪಣೆಯನ್ನು ಕೊಡಲೇಬೇಕಾಗತ್ತೆ. ಬಹಳ ಕಷ್ಟಕರವಾಗಿರುವಂಥ ಸಂಗತಿ ಇದು. ಬೇರೆ ರೀತಿಯಾದಂಥ ಒಂದು ಮುಖವಾಡವನ್ನು ಧರಿಸುವ ಮುಂಚೆ ಕ್ಷಮಾಪಣೆಯನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅಲ್ಲಿಗೆ ನಿಮಗಾಗಿರುವಂಥ ನೋವಿಗೆ ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ನಿಮ್ಮ ಕೈಲಿ ದಯಮಾಡಿ ಕ್ಷಮಾಪಣೆ ಸಾಧ್ಯವಾದರೆ ಕ್ಷಮಾಪಣೆಯನ್ನು ಕೊಡಿ ಎಂಬುದಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಯಾಕೆಂದರೆ ಮುಯಿ ತೀರಿಸುವಂಥದ್ದು ಇದೆಲ್ಲವೂ ದೇವರಿಗೆ ಸಂಪೂರ್ಣವಾಗಿ ಬಿಟ್ಟಂಥದ್ದು. ದೇವರನ್ನು ನೋಡ್ಕೊಳ್ತಾನೆ. ಹಾಗಾಗಿ ಆ ಕ್ಷಮಾಪಣೆಯನ್ನು ಕೊಡಬೇಕೆಂಬುದಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ. ನಿಮ್ಮ ಉತ್ತರಗಳಿಗಾಗಿ ಧನ್ಯವಾದಗಳು ಅನೋಷ್. ನಮ್ಮ ಈ ದಿನದ ಶೀರ್ಷಿಕೆ ಕ್ಷಮಾಪಣೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ಕ್ಷಮಾಪಣೆ ಅಂದರೇನು, ನಾವು ಇತರರಿಗೆ ಏಕೆ ಕ್ಷಮಿಸಬೇಕು ಎಂಬುದನ್ನು ನಾವು ಇಲ್ಲಿ ಚರ್ಚೆ ಮಾಡುತ್ತಿದ್ದೇವೆ. ಈ ಕ್ಷಮಾಪಣೆಯು ದೇವರಿಂದ ಬಂದದ್ದಾಗಿದ್ದು ನಮಗೆ ದೇವರು ಕ್ಷಮಿಸಿದ ಕಾರಣ ನಾವು ಇತರನ್ನು ಕ್ಷಮಿಸಬೇಕು. ಅದು ಎಂಥ ಹೀನಾಯಕರವಾದ ಕಾರ್ಯವಾಗಿದ್ದರೂ ಮುಯಿ ತೀರಿಸುವುದು ದೇವರಿಗೆ ಬಿಟ್ಟು ನಾವು ಇತರನ್ನು ಕ್ಷಮಿಸಬೇಕು. ಆ ವ್ಯಕ್ತಿ ನಮಗೆ ವಿರೋಧವಾಗಿರುವ ವ್ಯಕ್ತಿಯನ್ನು ನಾವು ಕ್ಷಮಿಸುವ ಮೂಲಕ ನಮ್ಮನ್ನು ನಾವೇ ಬಿಡುಗಡೆಗೆ ಒಪ್ಪಿಸಿಕೊಳ್ಳುತ್ತೇವೆ ಎಂದು ನಾವು ಕೇಳಿ ಬಂದಿದ್ದೇವೆ. ಈ ಚರ್ಚೆಯನ್ನು ಮುಂದುವರಿಸೋಣ. ನನ್ನ ಮುಂದಿನ ಪ್ರಶ್ನೆ, ಜನರು ಇತರರನ್ನು ನೋಯಿಸಲು ದೇವರು ಏಕೆ ಅನುಮತಿಸುತ್ತಾನೆ? ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂಬುದಾಗಿ ಹೇಳುವಾಗ ಇಲ್ಲಿ ನೋಡಿ, ದೇವರು ನಮ್ಮನ್ನು ಉಂಟು ಮಾಡಿದಾಗ ಬದುಕುವ ಪ್ರಾಣಿಗಳ ಹಾಗೆ, ಶ್ವಾಸವನ್ನು ಊದಿದ ತಕ್ಷಣ ನಾವು ಬದುಕುವ ಪ್ರಾಣಿಗಳಾದೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಲ್ಲಿಗೆ ನಮ್ಮನ್ನು ಉಂಟು ಮಾಡಿದಾಗ ನಮ್ಮನ್ನು ರೋಬೋಟ್ಗಳಾಗಿ ಉಂಟು ಮಾಡಿಲ್ಲ. ಅಂದರೆ ಏನು, ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಯಾವುದನ್ನು ಆಯ್ಕೆ ಮಾಡ್ತೀವಿ, ಇಲ್ಲಿ ದೇವರು ಕೆಟ್ಟದನ್ನು ಅನುಮತಿಸ್ತಾನೆ ಅನ್ನುವಂಥ ವಿಷಯ ಅಲ್ಲ. ಇಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇನೆ, ದೇವರು ಇದು ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ವರದ ಹಾಗೆ. ಆದರೆ ನಾವೇನು ಮಾಡ್ತೇವೆ, ಕೊಟ್ಟಿರುವಂಥ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ತೇವೆ. ಬೇರೆಯವರಿಗೆ ನೋವನ್ನು ತರಲು, ಬೇರೆಯವರ ಜೀವಿತದಲ್ಲಿ ಕೆಟ್ಟದನ್ನು ಮಾಡಲು, ಬೇರೆಯವರಿಗೆ ಒಂದು ರೀತಿಯಾದಂಥ ಲಾಸನ್ನು ತರಲು ನಾವು ಆಯ್ಕೆಯನ್ನು ಮಾಡ್ತೇವೆ. ಸೊ ಅಲ್ಲಿಗೆ ಇದು ದೇವರು ಅನುಮತಿಸ್ತಾನೆ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾವುಗಳು
ಯಾವ ರೀತಿಯಾದಂಥ ಆಯ್ಕೆಯನ್ನು ಮಾಡ್ತೇವೆ, ಆ ರೀತಿಯಲ್ಲಿ ನಮ್ಮ ಪ್ರಕ್ರಿಯೆಗಳು ಇರುವಂಥದ್ದಾಗಿರ್ತದೆ. ಇವಾಗ ಒಂದು ಮನುಷ್ಯ ಇನ್ನೊಬ್ಬರನ್ನು ನೋಯಿಸಬೇಕು ಎಂದು ತೀರ್ಮಾನ ಮಾಡಿದಾಗ, ಇಲ್ಲ ಒಂದು ತಪ್ಪು ಕಾರ್ಯ ಮಾಡಕ್ಕೆ ಹೋದಾಗ ದೇವರು ಮಧ್ಯಪ್ರವೇಶ ಮಾಡಿ ಅದನ್ನು ತಪ್ಪಿಸಬಹುದಾ? ಲೈಕ್ ಕ್ಯಾನ್ ಹಿ ಇಂಟರ್ಸೀಡ್ ಆ್ಯಂಡ್ ಅವಾಯ್ಡ್ ದಟ್? 100%. ಯಾಕಂದರೆ ಸತ್ಯವೇದದಲ್ಲಿ ಅನೇಕ ಘಟನೆಗಳು, ಇವಾಗ ನೀವು ಬರೀ ಈ ನ್ಯಾಯಸ್ಥಾಪಕರ ಪುಸ್ತಕಗಳನ್ನು ತೆಗೆದುಕೊಂಡ್ರೆ ಬಹಳ ಸಾರಿ ದೇವರು ಅವರನ್ನು ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿಗೆ ದೇವರು ಖಂಡಿತವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ನಿಮ್ಮನ್ನು ಕಾಪಾಡುವಂಥದ್ದು, ಬಿಡಿಸುವಂಥದ್ದು ಖಂಡಿತವಾಗಿ ಮಾಡ್ತಾರೆ. ಆತನಿಗೆ ಅದು ಮಾಡುವುದಕ್ಕೆ ಶಕ್ತತೆ ಇದೆ. ನನ್ನನ್ನು ನೋಯಿಸೋರ ಮೇಲೆ ನಾನು ಸೇಡು ತೀರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾನು ಅದು ನನ್ನ ಹಕ್ಕು ಅನಿಸಿದ್ರೆ? ನೋಡಿ, ಇವಾಗ ನಾವು ಒಂದು 3-4 ಪ್ರಶ್ನೆಗಳ ಕೆಳಗೆ ಯುದ್ಧದ ವಿಷಯ ಬಂದಾಗ ನಾವು ಮಾತಾಡ್ಕೊಂಡ್ವಿ. ನೋಡಿ, ಮುಯಿ ತೀರಿಸುವಂಥದ್ದು ಅಥವಾ ನ್ಯಾಯ ತೀರಿಸುವಂಥದ್ದು ಅದು ದೇವರಿಗೆ ಬಿಟ್ಟಂಥ ವಿಷಯ. ನನ್ನನ್ನು ನಿಮ್ಮನ್ನು ಕ್ಷಮಿಸಲು ದೇವರು ಕರೆದಿದ್ದಾನೆ. ಅದನ್ನು ನಾವು ಮಾಡಬೇಕು. ನಮಗೆ ಯಾರೋ ನೋವನ್ನು ಉಂಟು ಮಾಡಿದ್ದಾರೆ, ನಮಗೆ ಯಾರೋ ತಪ್ಪನ್ನು, ಕಹಿಯಾಗಿರುವಂಥದ್ದನ್ನು ಉಂಟು ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ನಾವು ಹೋಗಿ ಸೇಡನ್ನು ತೀರಿಸ್ಕೊಳ್ಳುವಂಥದ್ದು ಅದು ತಪ್ಪಾಗಿರ್ತದೆ. ಯಾಕೆಂದರೆ ಹಿಂಸೆ ಪಡಿಸೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಅವರನ್ನು ನಾವು ಕ್ಷಮಿಸಬೇಕು ಎಂಬುದಾಗಿ ನಮಗೆ ದೇವರ ವಾಕ್ಯ ಹೇಳ್ತದೆ. ಅಲ್ಲಿಗೆ ಕ್ಷಮಾಪಣೆಯನ್ನು ನೀವು ಮಾಡಿ, ಮಿಕ್ಕಿದ್ದು ದೇವರಿಗೆ ಬಿಡಿ. ದೇವರು ಅದನ್ನು ತಕ್ಕ ಕಾಲದಲ್ಲಿ ಅದಕ್ಕೆ ಪ್ರತಿಫಲವನ್ನು ಕೊಡುವ ಆತನಾಗಿರ್ತಾನೆ. ಅದು ಆತನಿಗೆ ಬಿಟ್ಟದ್ದು. ಇವಾಗ ನೀವು ದೇವರಿಗೆ ಬಿಡಿ ಅಂತ ಹೇಳಿದಲ್ಲ, ಆ ಮನಸ್ಸು ಆ ಸ್ಥಿತಿಗೆ ಬರುವ ತನಕ ಕ್ಷಮಿಸೋದು ಕಷ್ಟ. ಈ ಒಂದು ವ್ಯಕ್ತಿಯನ್ನು ಕ್ಷಮಿಸಲು ಎಷ್ಟು ದಿನ ಕಾಯ್ಬೋದು? ಇಲ್ಲ ಆ ಮನಸ್ಥಿತಿ ಬರುವವರೆಗೂ ಕಾಯಬೇಕಾ? ಬಹಳ ಕಷ್ಟವಾದ ಒಂದು ರೀತಿಯಾದಂಥ ಪರಿಸ್ಥಿತಿ. ಯಾಕಂದರೆ ನನಗೆ ಇಷ್ಟು ನೋವನ್ನು ಉಂಟು ಮಾಡಿದ್ದಾನೆ, ಹೇಗೆ ಕ್ಷಮಿಸೋಕ್ಕೆ ಸಾಧ್ಯ? ನೋಡಿ, ನೀವು ಎಷ್ಟು ತಡ ಮಾಡ್ತೀರಾ ಅಷ್ಟೇ ಕಹಿಯಾದ ಮನೋಭಾವನೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅಷ್ಟೇ ಒಂದು ರೀತಿಯಾದಂಥ ಒಂದು ಜಿಗುಪ್ಸೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಎಷ್ಟು ಬೇಗ ಒಬ್ಬ ಮನುಷ್ಯನನ್ನು ಕ್ಷಮಿಸ್ತಿರೋ ಅಷ್ಟು ಬೇಗ ಆ ಒಂದು ಕಹಿಯಾದ ಮನೋಭಾವನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇತರನ್ನು ಕ್ಷಮಿಸುವುದರಲ್ಲಿ ಒಂದು ನಿರ್ದಿಷ್ಟವಾದ ಕ್ರಮ ಇದೆಯಾ? ಅದನ್ನು ನಾವು ಪಾಲಿಸ್ಬೇಕಾ? ಹೀಗೆ ಅವರ ಹೆಸರು ನನಗೆ ಜ್ಞಾಪಕ ಇಲ್ಲ. ಹೀಗೆ ಒಬ್ಬರು ಹೇಳಿದ್ದಾರೆ. ಮೊದಲನೇದಾಗಿ ಏನಂದರೆ, ನಮಗೆ ನೋವಾಗಿದೆ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕಂತೆ. ಅದನ್ನು ಒಪ್ಕೊಂಡಿದ ನಂತರ ಯಾಕೆ ಆ ನೋವನ್ನು ಉಂಟು ಮಾಡಿದ ವ್ಯಕ್ತಿ ಆ ರೀತಿಯಲ್ಲಿ ನಡೆದುಕೊಂಡ ಅನ್ನುವಂಥ ಸ್ವಲ್ಪ ಆಲೋಚನೆ ಮಾಡಬೇಕಂತೆ. ಮೂರನೇದಾಗಿ ಕೆಲವೊಂದು ಸಂಗತಿಗಳನ್ನು ನಾವು ಕಲೆಕ್ಟ್ ಮಾಡಬೇಕಂತೆ, ಫ್ಯಾಕ್ಟ್ಸ್ಗಳನ್ನು. ಯಾಕೆ ಮಾಡಿರಬಹುದು, ಏನು ಕಾರಣ ಇರಬಹುದು ಅನ್ನುವಂಥದ್ದನ್ನು ನಾವು ಸಂಗ್ರಹಿಸಬೇಕಂತೆ. ಸಂಗ್ರಹಿಸಿದ ನಂತರ ನಾವು ಮಾಡಬೇಕಾಗಿರುವಂಥದ್ದು ಅವರನ್ನು ಕ್ಷಮಾಪಣೆ, ಅಂದರೆ ಅವ್ರು ಮಾಡಿರುವಂಥ ತಪ್ಪನ್ನು ಬಿಟ್ಟು ಬಿಡುವಂಥದ್ದು ನಾವು ಮಾಡಬೇಕಾಗತ್ತೆ. ಅದಾದ ನಂತರ ನಾವು ಹೊಸದಾದ ಒಂದು ಬದುಕನ್ನು, ಇವಾಗ ನೀವು ಕ್ಷಮಿಸಿದ್ದೀರ, ಅದು ಅಲ್ಲಿಗೆ ಮುಗಿದೋಯ್ತು ಚಾಪ್ಟರ್. ಸೊ ಹೊಸದಾದ ಬದುಕನ್ನು ಬದುಕಲು ಆರಂಭಿಸಬೇಕಂತೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಕ್ರಮವನ್ನು ಅನುಸರಿಸಿದರೆ, ಯಾಕೆಂದರೆ ಮೊದಲನೇದಾಗಿ ನಮಗೆ ನೋವಾಗಿದೆ ಅನ್ನುವಂಥದ್ದನ್ನೇ ನಾವು ಅನೇಕ ಬಾರಿ ಒಪ್ಕೊಳ್ಳೋದಿಲ್ಲ. ಸೊ ನೋವಾಗಿದೆ, ಹೌದು, ಅದನ್ನು ಒಪ್ಕೊಳ್ಬೇಕು. ಯಾಕೆ ಮಾಡಿರಬಹುದು ಅಂತ ಆಲೋಚನೆ ಜೊತೆಗೆ ಕೆಲವೊಂದು ನೈಜ ಸಂಗತಿಗಳನ್ನು ಸಂಗ್ರಹಿಸಬೇಕಾಗುತ್ತೆ. ಸ್ವಲ್ಪ ಆಳವಾಗಿ ಹೋಗಿ ಅದಾದ ನಂತರ ಕ್ಷಮಿಸಿದ ನಂತರ ಈ ಹೊಸ ಬದುಕನ್ನು ಪುನಃ ಆರಂಭ ಮಾಡಬೇಕಾಗುತ್ತೆ. ನನ್ನ ಮುಂದಿನ ಪ್ರಶ್ನೆ ಒಂದು ಗಂಭೀರವಾದ ಪ್ರಶ್ನೆ. ನಮ್ಮ ವೀಕ್ಷಕರಿಂದ ಬಂದ ಪ್ರಶ್ನೆ. ಅವರ ಹೆಸರು ತಿಳಿಸಲು ಅವರು ಅನುಮತಿಸುತ್ತಿಲ್ಲ. ಹಾಗಾಗಿ ಇದು ಬರೆದಿದ್ದಾರೆ. ನನ್ನ ಸಂಗಾತಿಯು ವ್ಯಭಿಚಾರ ಮಾಡಿದಳು, ನಾನು ಅವಳನ್ನು ಹೇಗೆ ಕ್ಷಮಿಸಲಿ? ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ ಮತ್ತು ಕ್ಷಮೆಯನ್ನು ಕೇಳಿದ್ದಾಳೆ. ಆದರೆ ನಾನು ಅವಳನ್ನು ಮತ್ತೆ ಹೇಗೆ ಪ್ರೀತಿಸಬಹುದು? ನಾನು ಹೇಗೆ ಮತ್ತೆ ನಂಬಬಹುದು? ನನ್ನ ಇಡೀ ಜೀವನ ನಾಶವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಬಹಳ ಕ್ಲಿಷ್ಟಕರವಾಗಿರುವಂಥ ಸಂಗತಿ, ಅಂದರೆ ಮನ ಕಲಕುವಂಥ ಒಂದು ರೀತಿಯಾದಂಥ ಸಂಗತಿ ಎಂಬುದಾಗಿ ಹೇಳ್ಬೋದು. ನೋಡಿ, ಈ ಒಂದು ನಷ್ಟ ಸಹ ಬಹಳ ಆಳವಾಗಿರುವಂಥ ನಷ್ಟ. ಆದರೆ ಒಂದೇನು ಗೊತ್ತಾ, ಇದನ್ನು ನಾವು ದೇವರ ದೃಷ್ಟಿಯಿಂದ ನೋಡಬೇಕು. ದೇವರು ಕ್ಷಮಿಸಿದ್ದಾನ? ದೇವರು ವ್ಯಭಿಚಾರ ಮಾಡುವಂಥವರನ್ನೂ ಸಹ
ಕ್ಷಮಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ ಸತ್ಯವೇದದಲ್ಲಿ, ಹೌದಲ್ಲ? ಸೊ ಅಲ್ಲಿಗೆ ದೇವರೇ ವ್ಯಭಿಚಾರ ಮಾಡುವಂಥವ್ರನ್ನ ಕ್ಷಮಿಸಿದ್ದರೆ ನಾನು ಕ್ಷಮಿಸೋಕ್ಕೆ ಆಗತ್ತಾ? ಕ್ಷಮಾಪಣೆಯನ್ನು ಕೊಡಬೇಕಾಗತ್ತೆ. ಎರಡನೇದಾಗಿ ಪ್ರೀತಿ ಮಾಡುವಂಥ ಹಂಗಿಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಸ್ವಾಮಿ ಕ್ಷಮಿಸಿದ ನಂತರ ಅವ್ರನ್ನ ಒಟ್ಟಾಗಿ ಸೇರಿಸ್ಕೊಂಡಿದ್ದಾನೆ. ಅದು ಕಷ್ಟನೇ. ಇಲ್ಲಿ ನಾನು ಕಷ್ಟ ಎಂಬುದ ಇದು ತುಂಬ ಈಸಿಯಾಗಿ ಆಗಿಬಿಡುತ್ತೆ, 1 ದಿವಸದಲ್ಲಿ ಆಗಿಬಿಡುತ್ತೆ, 2 ದಿವಸದಲ್ಲಿ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಲ್ಲ. ಆದರೆ ಸ್ವಾಮಿ ಕ್ಷಮಿಸಿದ ನಂತರ ಅವ್ರನ್ನ ಅಂಗೀಕಾರ ಮಾಡಿದ್ದಾನೆ. ಇದು ಪುನಃ ದೇವರು ನಿಮ್ಮಲ್ಲಿ ಬಿತ್ತಿರುವಂಥ ಒಂದು ವಿಶೇಷವಾದ ಹೃದಯವನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಬಹಳ ಕಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಬೇರೆ ಹೋಗಲೇಬೇಕು. ಯಾಕಂದರೆ ಈ ನಿಷ್ಠೆ ಅನ್ನುವಂಥದ್ದು ಮುರಿದಾಗ, ಒಂದು ಮದುವೆಯ ಸಂಬಂಧದಲ್ಲಿ ನಿಷ್ಠೆ ಅನ್ನುವುದು ಮುರಿಯಲ್ಪಟ್ಟಾಗ, ನಿಯತ್ತು ಅನ್ನುವಂಥದ್ದು ಮುರಿಯಲ್ಪಟ್ಟಾಗ, ಒಂದು ಆ ನಂಬಿಕೆ ಮುರಿದಾಗ ಪುನಃ ನಂಬಿಕೆ ಬರುವಂಥದ್ದು ಬಹಳ ಕಷ್ಟ. ಆದರೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ದರೆ ನೀವು, ಆ ಒಂದು ಕ್ಷಮಾಪಣಾ ಗುಣ ತಾನಷ್ಟಕ್ಕೆ ತಾನೇ ಬರ್ತದೆ. ಯೇಸು ಸ್ವಾಮಿಯನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಈ ಸ್ವಾಮಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿರ್ಬೋದು ಅನ್ನೋ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಅದೇ ರೀತಿಯಲ್ಲಿ ನಾವು ಅದಕ್ಕೆ ಕ್ಷಮಾಪಣೆಯನ್ನು ಹುಡುಕ್ಬೋದು. ಅದು ನೀವು ಹೇಳಿದಲ್ಲ, ವ್ಯಭಿಚಾರಿಯನ್ನು ಕ್ಷಮಿಸುವ ಒಂದು ಘಟನೆ ಇದೆ ನಮ್ಮ ಸತ್ಯವೇದನೆ. ಇದೇ ರೀತಿ ಬೇರೆ ಯಾವುದಾದ್ರು ಉದಾಹರಣೆಗಳಿದೆಯಾ? ಹೌದು. ನಾವಿವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಯೋಸೇಫ ಅನ್ನುವಂಥ ಒಬ್ಬ ಯವನಸ್ಥನನ್ನು ನಾವು ನೋಡ್ತೇವೆ. ತನ್ನ ಸ್ವಂತ ಅಣ್ಣಂದಿರು ಆತನನ್ನು ಸಂಪೂರ್ಣವಾಗಿ ತೊರೆದಂಥ ಒಂದು ಸಂಗತಿ. ಆದರೆ ದೇವರು ಆತನ ಜೊತೆಗಿದ್ದ ಕಾರಣ ಆತನು ಪರದೇಶದಲ್ಲಿ, ಐಗುಪ್ತ ದೇಶದಲ್ಲಿ ಒಬ್ಬ ಸರ್ವಾಧಿಕಾರಿಯಾಗಿ ಬೆಳೀತಾನೆ. ಇವಾಗ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ದೇಶಕ್ಕೆ ಆ ಸಮಯದಲ್ಲಿ ಬರಗಾಲ ಬರುತ್ತೆ. ಸುಮಾರು 7 ವರ್ಷ ಬರಗಾಲ ಇರುತ್ತೆ. ಅಲ್ಲಿಗೆ ಆ ಬರಗಾಲ ಬಂದಾಗ ಅವರ ಹತ್ರ ದವಸ ಧಾನ್ಯ ಇಲ್ಲ. ಇವಾಗ ಐಗುಪ್ತ ದೇಶದಲ್ಲಿ ಈತನು ಸಲಹೆ ಕೊಟ್ಟ ಪ್ರಕಾರ ಎಲ್ಲ ದವಸ ಧಾನ್ಯಗಳನ್ನು 7 ವರ್ಷ ಸಮೃದ್ಧಿಯಾಗಿರುವಾಗ ಸಂಗ್ರಹಿಸಿರುವಂಥ ದವಸ ಧಾನ್ಯಗಳನ್ನು ಈಗ ಆ 7 ವರ್ಷದ ಬರಗಾಲದಲ್ಲಿ ಅವರು ಹಂಚ್ತಾ ಇದ್ದಾರೆ. ಆವಾಗ ಯಾರು ಬರ್ತಾರೆ? ಯಾರು ತೊರೆಯಲ್ಪಟ್ಟಿದಾರಲ್ಲ, ಯಾರು ತೊರೆದಿದ್ರಲ್ಲ, ಅದೇ ಅಣ್ಣಂದಿರು ಈತನನ್ನು ಭೇಟಿ ಮಾಡಲಿಕ್ಕೆ ಬರ್ತಾರೆ. ನನಗೆ ನಿಮಗೆ ಅಧಿಕಾರ ಇದ್ದಿದ್ರೆ ನಾವೇನು ಮಾಡಿರ್ತಾ ಇದ್ವಿ ಅಲ್ವಾ? 17 ವಯಸ್ಸಿನಲ್ಲಿ ಬಿಸಿ ರಕ್ತ ಅಂತ ಹೇಳ್ತೀವಲ್ಲ, 17ನೇ ವಯಸ್ಸಿನಲ್ಲೇ ಅವ್ರ ಅಣ್ಣಂದಿರು ಆ ರೀತಿಯಲ್ಲಿ ಮಾಡಿರ್ತಾರೆ, ಕಂಪ್ಲೀಟ್ಲಿ ಬೇರೆ ದೇಶಕ್ಕೆ. ಆದರೆ ಆತನು ಮುಯಿ ತೆರೆಸೋದಿಲ್ಲ. ನೋಡಿ, ನೀವು ನನ್ನನ್ನು ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ, ಏನಕ್ಕೆ ನನ್ನ ಕಳಿಸ್ಬಿಟ್ರೆ ಗೊತ್ತಿಲ್ಲ, ಆದರೆ ಇದೇ ಒಂದು ಕಾರ್ಯಕ್ಕೆ ನಾನಿಲ್ಲಿ ಬರಬೇಕು ಎಂಬುದಾಗಿ ದೇವರು ನೇಮಿಸಿರೋ ಕಾರಣ ನೀವು ಮಾಡಿದ್ದಿರ್ಬೋದು. ನೀವು ಹಾಗೆಯಿಂದ ಮಾಡಿದರೂ ಒಂದು ಉದ್ದೇಶ ದೇವರು ನನ್ನ ಜೀವಿತದಲ್ಲಿ ಪರಿಪೂರ್ಣ ಮಾಡಿದ್ದಾನೆ. ನಾನು ನಿಮ್ಮ ಮೇಲೆ ದ್ವೇಷವನ್ನು ತೀರಿಸ್ಕೊಳ್ಳೋದಿಲ್ಲ, ನಾನು ನಿಮ್ಮನ್ನ ಕ್ಷಮಿಸಿದ್ದೇನೆ. ಯಾಕಂದರೆ ತನ್ನ ತಂದೆಗೆ ಬರೋಕ್ಕೆ ಹೇಳಿ ಕಳಿಸ್ತಾನೆ, ತನ್ನ ತಮ್ಮ ಬೆನ್ಯಾಮಿನ್ಗೆ ಬರೋಕ್ಕೆ ಹೇಳಿ ಕಳಿಸ್ತಾನೆ. ಸೊ ಇವರೆಲ್ಲರೂ ಬಂದಾಗ, ಸೇರಿದಾಗ ಅವ್ರನ್ನ ಕ್ಷಮಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡುವುದನ್ನು ನಾವು ನೋಡ್ತೇವೆ. ಆ ರೀತಿಯಲ್ಲಿ ಯೋಸೇಫನ್ನು ಕ್ಷಮಿಸುವಂಥದ್ದು ನಾವು ನೋಡ್ತೇವೆ. ಇದು ಕ್ಷಮಾಪಣೆಯ ಗುಣ. ಆ ಕ್ಷಮಾಪಣೆ ಗುಣವನ್ನು ಬಹಳ ಕಷ್ಟ ಕಲೀಲಿಕ್ಕೆ, ಆದರೆ ಪ್ರಯತ್ನಿಸಬಹುದು. ದೇವರ ಗುಣಗಳಲ್ಲಿ ಒಂದು ಗುಣ ಕ್ಷಮಿಸುವುದು ಅಲ್ಲ. ಸೊ ನಾವು ದೇವರು ಕ್ಷಮಿಸ್ತಾರೆ ಅಂತ ತಿಳಿತೀವಿ, ನಮ್ಮನ್ನು ವೈಯಕ್ತಿಕವಾಗಿ ಕ್ಷಮಿಸ್ತಾರೆ ಅಂತ ತಿಳಿತೀವಲ್ಲ, ಇದನ್ನು ಸ್ವಲ್ಪ ವಿವರಿಸ್ತೀರ ನಮಗೆ? ನೋಡಿ, ಈಗಾಗಲೇ ನಾನು ಅನೇಕ ಸಾರಿ ಹೇಳಿದ್ದೇನೆ, ಯಾಕೆಂದರೆ ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ಕಾರಣ ಇಷ್ಟೇ, ಯಾಕೆಂದರೆ ನನ್ನನ್ನು ನಿನ್ನನ್ನು ಪ್ರೀತಿ ಮಾಡುವಂಥ ದೇವರಾಗಿರ್ತಾನೆ. ಅಲ್ಲಿಗೆ ದೇವರು ಖಡಾಖಂಡಿತವಾಗಿ ಕ್ಷಮಿಸುವಂಥ ದೇವರಾಗಿರ್ತಾನೆ. ನೀವು ಯಾವುದೇ ಕಾರ್ಯವನ್ನು ಮಾಡಿರಿ, ಮನುಷ್ಯರು ಕ್ಷಮಿಸದೆ ಹೋಗ್ಬೋದು, ಆದರೆ ದೇವರ ಬಳಿಯಲ್ಲಿ ಬಂದು ಕ್ಷಮಾಪಣೆ ಕೇಳಿದಾಗ ನಿಮಗೆ ಖಂಡಿತವಾಗಿ ಆ ಕ್ಷಮಾಪಣೆ ಇರುವಂಥದ್ದಾಗಿರ್ತದೆ. ಅಲ್ಲಿಗೆ ದೇವರು ಕ್ಷಮಿಸ್ತಾನ ಇಲ್ವಾ, ದೇವರಲ್ಲಿ ಕ್ಷಮಾಗುಣ ಹೇಗಿದೆ, ಎಷ್ಟರ ಮಟ್ಟಿಗಿದೆ, ಇದರ ಬಗ್ಗೆ ಸಂಶಯ ಬೇಡ. ದೇವರು ಕ್ಷಮಿಸುವಾತನಾಗಿರ್ತಾನೆ. ಯಾಕಂದರೆ ನಮ್ಮಲ್ಲಿ ಯಾರೂ ನೀತಿವಂತರಲ್ಲ, ದೇವರು ಖಂಡಿತವಾಗಿ ಕ್ಷಮಿಸ್ತಾನೆ. ಸೊ ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಆದರೆ ಏನು ಮಾಡಬೇಕಾಗಿದೆ ಅಂದರೆ, ನಾನು ಆ ತಪ್ಪನ್ನು ಮಾಡಿದ್ದರೆ, ಆ ತಪ್ಪಿಸಸ್ತ ಮನೋಭಾವ ಅಂತಾರಲ್ಲ, ಆ ಗಿಲ್ಟಿಂದ ನಾನು ಹೊರಗೆ ಬರಬೇಕಾದ್ರೆ ಪಶ್ಚಾತ್ತಾಪದ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕಾಗಿದೆ. ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಆ ತಪ್ಪನ್ನು ಅರಿಕೆ ಮಾಡಿ ದೇವರನ್ನು ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡುವಾಗ ಸಂಪೂರ್ಣವಾಗಿ ನಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳಾಗಿ ಆತನು ಅಂಗೀಕರಿಸ್ತಾನೆ. ಹೀಗೆ ನಾವು ಆತನನ್ನು ಅಂಗೀಕಾರ ಮಾಡ್ಬೋದು. ನಾನಿಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಲು ನಾನು ಇಚ್ಛಿಸ್ತೇನೆ. ಆ ಪ್ರಾರ್ಥನೆಯನ್ನು ನೀವು ಸಹ ಮನಸ್ಫೂರ್ತಿಯಾಗಿ ನನ್ನೊಟ್ಟಿಗೆ ಮಾಡಿ, ಅದನ್ನು ಮಾಡುವಾಗ ದೇವರನ್ನು ನಿಮ್ಮ ಜೀವಿತದೊಳಗೆ
ಬರಮಾಡಿಕೊಳ್ಳಿ. ಯಾಕಂದರೆ ದೇವರನ್ನು ಬರಮಾಡಿಕೊಳ್ಳುವಾಗ, ಯೇಸುಸ್ವಾಮಿಯನ್ನು ಬರಮಾಡಿಕೊಳ್ಳುವಾಗ ಆ ಕ್ಷಮಾಪಣೆಯ ಗುಣವನ್ನು ಅನುಭವಿಸ್ಬೋದು, ಪ್ರೀತಿಯನ್ನು ಅನುಭವಿಸ್ಬೋದು. ಸಿಕ್ಕಿರುವಂಥ ಪ್ರೀತಿ ಕ್ಷಮಾಪಣೆಯನ್ನು ಇತರರೊಟ್ಟಿಗೂ ಸಹ ನಾವು ಹಂಚಿಕೊಳ್ಳಬಹುದು. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನಾನು ಮಾಡಿದ ಸಾಲಿನ ನಂತರ ನೀವು ಸಹ ಅದನ್ನು ಪುನರಾವರ್ತಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಯೇಸುವೆ, ಯೇಸುವೆ, ನನ್ನನ್ನು ನನ್ನ ಪಾಪಗಳಿಂದ ಸಂಪೂರ್ಣವಾಗಿ ಕ್ಷಮಿಸಿ ಬಿಡಿಸು. ಪುನಃ ಆ ತಪ್ಪುಗಳನ್ನು ಮಾಡದೇ ಇರುವ ಹಾಗೆ ನಿನ್ನ ಆತ್ಮನ ಮೂಲಕ ಸಹಾಯವನ್ನು ದಯಪಾಲಿಸು. ನಿನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ತೇನೆ. ನನ್ನ ಜೀವಿತದಲ್ಲಿ ಕಾರ್ಯ ಮಾಡು. ನಿನ್ನೊಬ್ಬನನ್ನೇ ಇಂದಿನಿಂದ ನಂಬಿದ್ದೇನೆ. ನನ್ನ ಜೊತೆ ನೀನು ಬಾ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಆಮೇನ್. ನೋಡಿ, ಈ ರೀತಿಯಾದಂಥ ಪ್ರಾರ್ಥನೆ ನಮ್ಮನ್ನು ಯಾವಾಗಲೂ ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿರ್ತದೆ. ನೀವೆಲ್ಲ ಉತ್ತರಗಳಿಗಾಗಿ ನಿಮಗೆ ವಂದಿಸುತ್ತೇವೆ ಎನ್ನುವಷ್ಟರವರೇ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತೇನೆ. ವೀಕ್ಷಕರೇ, ಈ ವಾರದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಈ ನಮ್ಮ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳು. ಇಂದಿನ ಶೀರ್ಷಿಕೆ ಪ್ರಕಾರ ನಾವು ಮತ್ತೊಬ್ಬರನ್ನು ಏಕೆ ಕ್ಷಮಿಸಬೇಕು, ಕ್ಷಮಾಪಣೆ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪವಾದರೂ ನಿಮಗೆ ಸಹಾಯವಾಗಿದೆ ಎಂದು ನಾನು ನಂಬುತ್ತೇನೆ. ಸ್ವಾಮಿಯ ಕ್ಷಮಾಪಣೆಯನ್ನು ಹೊಂದಿದ ನಾವು ಇತರನ್ನು ಕ್ಷಮಿಸುವುದಕ್ಕೆ ಪ್ರಯತ್ನ ಪಡೋಣ. ಅದು ನಮ್ಮಲ್ಲಿ ಸಾಧ್ಯ ಎಂದು ಸತ್ಯವೇದ ಹೇಳುತ್ತದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗಿಗಳಾಗಿರಬೇಕೆಂದು ನಾನು ನಿಮ್ಮನ್ನು ವಿನಂತಿ ಮಾಡುತ್ತೇನೆ. ನಮಗೆ ತಪ್ಪದೇ ನಿಮ್ಮ ಪ್ರಶ್ನೆಗಳನ್ನು ಮತ್ತೊಮ್ಮೆ ಹೇಳುತ್ತೇನೆ, ದಯವಿಟ್ಟು ಬರೆಯಿರಿ. ಮುಂದಿನ ವಾರ ಮತ್ತೆ ಸಿಗೋಣ. ಈ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮಸ್ಕಾರ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.